ಎಲ್ಲ ಹಾಕಿದ್ಯಪ್ಪ ಒಂದು ಬಿಟ್ಟಿಲ್ಲ ತಾನೆ. ಏನೇನಾದ್ರೂ ಬೇಕಾ ಮೊಮ್ಮಗಳೇ? ಅಜ್ಜಿಯೋ ನಂಗೆ ಐಸ್ ಕ್ಯಾಂಡಿ ತಕೊಡ್ಬಾ. ಈ ಅಂಗಡಿಲಿ ಐಸ್ ಕ್ಯಾಂಡಿ ಇಲ್ಲ, ಪಕ್ಕದ ಅಂಗಡಿಲಿ ಐತೆ, ಅಲ್ಲಿ ತಕೊಡ್ಬಾ. ಐಸ್ ಕ್ಯಾಂಡಿ ಅಂತ ಐಸ್ ಕ್ಯಾಂಡಿನೂ ಬೇಡ, ಏನು ಬೇಡ, ಸುಮ್ಮನಿರು. ಮುಗಲೆಲ್ಲ ಸುರಿತೈತೆ ಎಂತ ಐಸ್ ಕ್ಯಾಂಡಿ. ಇವಾಗ ಮದುವೆಗೆ ಹೋಯ್ತಿದೀವಲ್ಲ, ಅಲ್ಲೇ ಏನಾದ್ರೂ ತಿಂಡಿ ಪಂಡಿ ತಕೊಡ್ತೀನಿ. ಬಸ್ಸಲ್ಲಿ ಕುತ್ಕೊಂಡು ತಿನ್ಕೊಂಡು ಹೋಗುವೆ. ಅದನ್ನ ಬಿಟ್ಬಿಟ್ಟು ಐಸ್ ಕ್ಯಾಂಡಿ ಬೇಕಂತ. ಐಸ್ ಕ್ಯಾಂಡಿ ಎಲ್ಲ ಬೇಡ ಕಣ್ ಸುಮ್ಕಿರವ. ಮುಗಲೆಲ್ಲ ಸೋರ್ತೈತೆ, ಆಮೇಲೆ ಅದಕ್ಕೇನೆ ದುಡ್ಡು ಸುರಿಬೇಕಾಯ್ತೈತೆ. ಏನ್ ನಮ್ಮಂಗ ತಡ್ಕೊಳಕ್ಕಾಗತ್ತಾ? ಬ್ಯಾಡ ಸುಮ್ಮನಿರು. ಯೋ ಗೋವಿಂದಪ್ಪ, ಮೂಯಿನ ಕವರ್ ಮರ್ತಿಲ್ಲ ತಾನೆ, ಅದು ಹಾಕಪ್ಪ. ಇಲ್ಲ ಕಣವ, ಇಲ್ಲ. ನಾನು ಯಾಕೆ ಮರಿಯಾನೆ? ಅದನ್ನು ಹಾಕಿದೀನಿ, ಒಂದಲ್ದನಿ ಎರಡ ಎಲ್ಲ ಆಗೈತೆ ನೋಡು. 130 ರೂಪಾಯಿ ಆಗೈತೆ, ಲೆಕ್ಕ ಬರ್ಕೊತೀನಿ ತಗೋ. ಸರಿ 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 ಆಯ್ತು ಮೊಮ್ಮಗಳೇ, ಈಸ್ಕೊ ನಡಿ. ದಡ್ಡಣ್ಣೆ ಹೋಗುಮ, ಟೈಮ್ ಐತೈತೆ. ಇನ್ನು ಮನೇಲಿ ರೆಡಿ ಆಗಿದ್ದಾರೋ ಇಲ್ವೋ ಒಂದು ಗೊತ್ತಾಯ್ತಲ್ಲ. ಬಿರ್ಬಿನೆ ಒಂಟ್ರೆ ತಾನೆ ಎಲ್ಲ ಗೊತ್ತಾಗೋದು. ನಡಿ ಮೊಮ್ಮಗಳೇ. ಅವಯ್ಯ ಐಸ್ ಕ್ಯಾಂಡಿ ಬೇಕು ನಂಗೆ. ಮೊಮ್ಮಗಳೇ, ಹೇಳೋದನ್ನ ಅರ್ಥ ಮಾಡ್ಕೊ. ಐಸ್ ಕ್ಯಾಂಡಿನೂ ಬೇಡ, ಏನು ಬೇಡ, ಸುಮ್ಮನೆ ಬಾಯಿ ಮುಚ್ಕೊಂಡು ಬಾ ಅಂದೆ ತಾನೆ ನಾನು. ಸುಮ್ಮನೆ ಬರ್ತಾ ಇರ್ಬೇಕು, ಒಳ್ಳೆ ರೀತಿಲಿ ಹೇಳಿದ್ರೆ ಕೇಳ್ಬೇಕು ಮಕ್ಕಳು. ಬೇಡ ಅಂದ್ರೆ ಬೇಡ, ಮುಟ್ಟು ಕೂಡ್ದು. ಬೇರೆ ಏನಾದ್ರೂ ಅದೇನ ತಕೊಡ್ತೀನಿ ಬಾ ಬೇಕ್ರಲ್ಲಿ. ನಂಗೆ ಬೇಕು ಬೇಕು ಬೇಕು, ಸುಮ್ಮನೆ ಐಸ್ ಕ್ಯಾಂಡಿ ತಕೊಡು. ಇಲ್ಲಾಂದ್ರೆ ಮದುವೆಗೆ ಹೋಗ್ತೀವಲ್ಲ, ಅಲ್ಲೇ ಎಲ್ಲಾದ್ರೂ ತಕೊಡ್ಬೇಕು, ಬಸ್ ಸ್ಟ್ಯಾಂಡ್ ಆಗ. ನಂಗೆ ಗೊತ್ತಿಲ್ಲ, ಅಲ್ಲಿ ಬಸ್ಸಲ್ಲಿ ಕುತ್ಕೊಂಡು ತಿನ್ಕೊಂಡು ಹೋಗ್ತೀನಿ, ಸರಿನಾ? ಇವಾಗ ಹೆಂಗಾದ್ರೂ ಇವಳ ಹತ್ರ ಬಚಾವ್ ಆಗ್ಬೇಕು ಅಟ್ಟಿಯ. ಸರಿ 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 ಆಯ್ತು. ಬಸ್ ಸ್ಟ್ಯಾಂಡಾಗ ಚೆನ್ನಾಗಿದ್ರೆ ಕೊಡ್ತೀನಿ ನೋಡ್ಬತ್ತ. ಅದೇನಾದ್ರೂ ತಿಂದ್ರೆ ಅಲ್ಲೆಲ್ಲ ಹುಳುಕಲ್ಲಾಗೋ ಮಟ್ಟಕ್ಕೆ ಐಸ್ ಕ್ಯಾಂಡಿ ಇತ್ತು ಅಂದ್ರೆ, ಬಣ್ಣ ಎಲ್ಲ ಕೆಟ್ಟದಾಕಿದ್ರೆ ಮಾತ್ರ ನೋಡು ತಕ್ಕೊಡಲ್ಲ. ಬೇರೆದೆಲ್ಲ ಚೆನ್ನಾಗಿತ್ತು ಅಂದ್ರೆ ಮಾತ್ರ ತಕ್ಕೊಡ್ತೀನಿ, ಆಯ್ತಾ? ನೋಡೋಣ ನೋಡೋಣ, ಹೆಂಗಿದ್ರು ಅಲ್ಲಿ ಚೆನ್ನಾಗಿರೋ ಅಂಗಡಿ ಐತೆ. ನಂಗೆ ಗೊತ್ತಿಲ್ಲ ಅನ್ಕೊಳ್ತಾಳ ಅಜ್ಜಿ. ಸರಿ ಸರಿ ಆಯ್ತು. ಅದು ದುಡ್ಡು ಜಾಸ್ತಿ ಆದ್ರೂ ತಕೊಡ್ಬೇಕು ನೀನು, ಚಂದಿರೋದು. ಸರಿ ಸರಿ ಚಂದಿರೋದೇ ತಗೊಡ್ತೀನಿ. ನೋಡಿ ಈಗ ಟೈಮ್ ಆಯ್ತೈತೆ, ಆಮೇಲೆ ಬಸ್ ಒಂಟಿಗಿಂತ ಆದ್ರೆ ಏನವ ಕತೆ. ನಮ್ಮೂರ್ನಾಗ ಬಸ್ಸು ಹೆಂಗೆ ಐತೆ ಅಂತ ನಿಂಗೂ ಗೊತ್ತಿತ್ತಾನೆ. ಬಾಬಾ ಇನ್ನು ಮನೇಲಿ ರೆಡಿ ಆಗಿ ಇದ್ದರು ಪುಟಿ, ಹೋಗು ದಡ್ಡಣ್ಣೆ ಹೋಗು. ನೀನು ಒಳ್ಳೆ ಬಟ್ಟೆ ಹಾಕೊಂಡು ನಡಿ, ಹೋಗು. ತಡಿ ಬಾ, ಬ್ಯಾಗ್ ಇಸ್ಕೊತೀನಿ ಬಾ. ನೀನು ಬ್ಯಾಗ್ ಕೊಡೋಣ. ಸರಿ ಕಣ್ ಲಕ್ಷ್ಮಕ್ಕ, ಹೋಗಿ ಬರೋಗಿ ಹುಷಾರಕ್ಕೆ. ಅಯ್ಯೋ ಶನಿವಾರ ಭಾನುವಾರ ಬತ್ತು ಅಂದ್ರೆ ಯಾ ಪಾಟಿ ರಸ್ ಇರ್ತಾರೆ, ಕುರಿ ಮಂದೆ. ಹಂಗೆ ಎಲ್ಲನೂ ಗುಬ್ರಾಕೊಂಡು ಹೊಂಟಿರ್ತಾನೆ. ನೀನು ನೋಡಿದ್ರೆ ಶಿವ ನಾರಾಯಣ ಅಂತ ಶನಿವಾರ ಭಾನುವಾರನೇ ಹೋಯ್ತಿದ್ದೀರಿ. ಅಲ್ಲ ಕಣ್ ಲಕ್ಷ್ಮಕ್ಕ, ದುಡ್ಡಿರೋರು ಒಂದು ಕಾರ್ನಾಗ ಹೋಗಿ ಬರ್ದಿತ್ತ ನೀವು. ಒಳ್ಳೆ ಕಾರ್ ತಗೊಂಡ್ಬಿಟ್ಟು ಆರಾಮಾಗಿ ಜಮ್ಮಂತ ಹೋಗೋದು ಬಿಟ್ಬಿಟ್ಟು ಬಸ್ನಾಗ ಹೋಯ್ತಿರಲ್ಲ ನೀವು. ಅಯ್ಯೋ ಗೋವಿಂದಪ್ಪ, ನಮ್ಮ ಹತ್ರ ದುಡ್ಡೈತೆ, ಕಾರು ತಗೋಬೋದು, ಬಂಗ್ಲೆನೂ ತಗೋಬೋದು. ಹಂಗನ್ಬಿಟ್ಟು ಮಕ್ಕಳಿಗೆ ಇವಾಗಲೇ ಕಾರು ಪಾರು ಅಲ್ಲಿ ಸುತ್ತಾಡೋದು ಇಲ್ಲಿ ಸುತ್ತಾಡೋದು ಅಂತ ತೋರಿಸ್ಕೊಟ್ರೆ ನಾಳೆ ಮುಂದಿನ ಮಕ್ಕಳು ಹೆಂಗಪ್ಪ ಜೀವನ ಕಳೀತವೆ? ಸುಮ್ಕಿರಪ್ಪ, ಅದೆಲ್ಲ ನಿಂಗೆ ಗೊತ್ತಾಗಕ್ಕಿಲ್ಲ. ಇವಾಗ್ಲೇ ಸೋಕಿ ಬುದ್ಧಿ ಎಲ್ಲ ತೋರಿಸ್ಬಿಟ್ರೆ ಇವೆಲ್ಲ ಹೆಂಗ್ ಉದ್ದಾರ ಆಗೋದು? ಹಿಂಗೆಲ್ಲ ಮಾಡக்கூಡ್ದು. ಐಕ್ಳಿಗೆ ಸಾನೆ ಆಸೆ ಹುಚ್ಚು ಎಲ್ಲ ತೋರಿಸ್ಬಾರ್ದು ಕಣಪ್ಪ. ತೋರಿಸ್ಕೊಟ್ರೆ ನಾಳೆ ದಿನ ಎಲ್ಲ ಕಲ್ತು ಆರಾಮಾಗಿ ಮನೇಲಿ ಕುತ್ಕೊಂಡು ಜಮ್ ಅಂತಿರ್ತವೆ. ನಾಳೆ ಅವಳ ಮಕ್ಕಳಿಗೆ ಏನ್ ಮಾಡ್ಕೊಟ್ಟಾರು? ಏನು ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಅಡ್ಡಾಡಿ ಜೀವನ ಆಗ್ಬೇಕಾಯ್ತೈತೆ. ಬೇಡ ಅವು ಇನ್ನೂ ಒಂಚೂರು ವಯಸ್ಸಾಗ್ಲಿ, ಆಮೇಲೆ ಕಾರು ತಗೋಬೋದು, ಎಲ್ಲ ತಗೋಬೋದು. ಸುಮ್ಮನೆ ಇವಾಗಲೇ ಆಸೆ ಪಟ್ಟು ಆಮೇಲೆ ಇವತ್ತು ಕಾರು, ಆಮೇಲೆ ಅವೇನು ಏರೋಪ್ಲೇನು ಅಲ್ಲಿ ಹೋಗ್ಬೇಕು ಅಂತ ಆಸೆ ಪಡ್ತವೆ. ಕಳಿಸ್ಕೊಡೋಣ ಹೇಳು, ಅವ್ರ ಕಾಲ ಮೇಲೆ ನಿಂತ್ಕೊಂಡು ಅವರು ಹೋಗ್ಲಿ ಹೇಳು. ನಾ ಬೇಡ ಅಂತ ಹೇಳಿದ್ವಿ. ಇವಾಗಲೇ ಎಲ್ಲ ಅಂತ ತೋರಿಸ್ಕೊಟ್ರು ಅಂತ ಮುಗೀತು ಕತೆ. ನೀನ್ ಹೇಳ್ತಾ ಇರೋದು ಲಕ್ಷ್ಮಕ್ಕ 100ಕ್ಕೆ 100 ಸತ್ಯ ಬಿಡು. ಒಳ್ಳೇದೇ ನೀನ್ ಹೇಳ್ತಾ ಇರೋದು. ನಾನ್ ನೋಡು ನನ್ನ ಮಗನಿಗೆ ಚೆನ್ನಾಗಿ ಊಟ ಹಾಕಿ ಅವ್ನು ಕೇಳ್ಕೊಳ್ಳೋದು, ಬಟ್ಟೆ ಬ್ಯಾಗು ಪುಸ್ತಕ ಸೈಕಲು ಎಲ್ಲ ತಕೊಟ್ಟೆ. ಏನ್ ಮಾಡ್ಕೈತಿದ್ರು ಮುಂಡದು? ಚಂದಾಗ ಓದಿಲ್ಲ, ಇನ್ನೇನು ನನ್ನ ಅಂಗಡಿಗೆ ಹಾಕೋದೇ ಐತೈತಿ. ಎಲ್ಲ ಪೇಲ ಕೂತದ ಮುಂಡದು. ಏನ್ಕು ಲಾಯಕ್ಕಿಲ್ಲ, ಎಂತದೂ ಬರಕಿಲ್ಲ. ನನ್ನ ಜೀವನ ನೋಡಿ ಹೆಂಗಾಗೈತೆ. ಕೇಳಿ ಎಲ್ಲ ತೆಕ್ಕೊಟ್ಟಿದ್ದಕ್ಕೆ ಇರೋನೊಬ್ನ ಮಗ ಅಂತ ಅಂದ ಚಂದಕ್ಕೆ ಸಾಕದೆ ಚಂದ ಅಂದಾಗಿ ಇವಾಗ ಬಂಗ ಕೂತದ್ ನೋಡು. ಅಯ್ಯೋ ಬಿಡು ಗೋವಿಂದಪ್ಪ, ಎಲ್ಲ ಒಳ್ಳೇದೇ ಆಯ್ತದೆ. ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೊಂಡಿಯೇ? ಇವಾಗಿನ ಮಕ್ಕಳು ಓದಿಲ್ಲ ಅಂದ್ರೆ ಫೇಲ್ ಆದವ್ರ ಜೀವನ ನಾಳೆ ಒಳ್ಳೆ ಅಧಿಕಾರದಲ್ಲಿ ಇರ್ತಾರೆ. ಯಾರು ಗೊತ್ತವ? ಅಧಿಕಾರದಲ್ಲಿ ಯಾರ್ಯಾರು ಓದಕ್ ಬರ್ದಿರೋರು, ಬರೆಯಕ್ ಬರ್ದಿರೋರು ಎಲ್ಲ ದೇಶ ಆಟ ಕೂತವ್ರೆ. ಏನ್ ಮಾಡೋದು? ಓದಿರೋರೆಲ್ಲ ಬಾಳು ಒಂಥರಾದ್ರೆ ಓದಿಲ್ದಿರೋರು ಇನ್ನೊಂಥರ ಬಾಳು. ಹೇಳಕ್ಕಾಗಲ್ಲ. ಅವನು ಕಾಲಳಿ ಬರ್ತಪ್ಪ. ಅವ್ರ ಜೀವನ ಎಲ್ಲೆಲ್ಲಿ ನಿಂತಿರತ್ತೋ ಯಾರು ಗೊತ್ತು? ಒಂದಲ್ಲ ಒಂದಿನ ಏನಾದ್ರೂ ಒಳ್ಳೇದಾಗುತ್ತೆ ಬಿಡು. ನಿನ್ ಒಳ್ಳೆತನಕ್ಕೆ ಸರಿ ಗೋವಿಂದಪ್ಪ, ಮನೇಲಿ ಎಣ್ಣೆಕ್ಲು ಗೊತ್ತಲ್ಲ, ಅಲಂಕಾರಕ್ಕೆ ನಿಂತ್ಕೋತು ಅಂದ್ರೆ ಮುಗ್ದೋಯ್ತು ಕತೆ. ನಾನು ದೌಡ್ ಹೋಗ್ಬೇಕು ಕಣಪ್ಪ, ಬಸ್ ಎಲ್ಲಾರು ಹೊಂಟೈತದೆ. ಸರಿ ಹೋಗಿದ್ ಬತ್ತೀವಿ ಇತ್ತಾಗ. ಸರಿ ಲಕ್ಷ್ಮಕ್ಕೋ, ಇನ್ನು ಅರ್ಧ ತಾಸ ಇರೋದು. ಹೋಗು, ಬಿರ್ಬಿನ್ನೆ ನೀನು ತಗ ರೆಡಿ ಆಗ್ಬಿಟ್ಟು ಹೋಗು. ಸರಿ ಕಣಪ್ಪ. ಸೊಸೆ, ದೊಡ್ಡ ಸೊಸೆ, ಚಿಕ್ಕ ಸೊಸೆ, ಏನ್ ರಮ್ಮಿ ಮಾಡ್ತಿದ್ದೀರಾ? ಇನ್ನೂ ರೆಡಿ ಆಗಿಲ್ವೇ? ಏನ್ ಕತೆ ನಿಮ್ದು? ಅಲ್ಲ, ಬಸ್ ಹೊಂಟೈತದೆ, ಬೇಗ ರೆಡಿ ಆಗಿ ಬರ್ರಿ ಅಂತ ಹೇಳಿದಿನಿ. ಇನ್ನು ಏನಾರೇ ರೆಡಿ ಆಯ್ತಿದವೋ ಒಂದು ಗೊತ್ತಿಲ್ವಲ್ಲ. ಸರಿ ಅಜ್ಜಮ್ಮ, ನಾನು ಹೋಗಿ ರೆಡಿ ಆಗಿ ಬಿಡ್ಬತ್ತೀನಿ. ಬಿರ್ಬಿನ್ನೆ ಅಪ್ಪ ತಕೊಟ್ಟೈತಲ್ಲ ಹೊಸ ಬಟ್ಟೆ, ಅದನ್ನ ಹಾಕೊಂಡು ತಲೆ ಬಚ್ಕೊಂಡು ಬಿಂದಿ ಇಟ್ಕೊಂಡು ಹೊರಟು ಬರ್ತೀನಿ. ಸರಿಯಾ? ಜಾಣ ಕೂಸ್ಕೊಳವ, ಹೋಗು. ಅಣ್ಣ ಎಲ್ಲಿದ್ದಾನೋ, ಬಟ್ಟೆ ಹಾಕೊಂಡಿದ್ದಾನೋ ಇಲ್ವೋ, ಅವನಿಗೂ ಬೈದ್ಬಿಟ್ಟು ಹಾಕೊಂಡಿಲ್ಲ ಅಂದ್ರೆ ದೌಡ್ ಹಾಕೋಬೇಕಂತ, ಇಲ್ಲಾಂದ್ರೆ ಇಲ್ಲೇ ಬಿಟ್ಬಿಟ್ಟು ಹೋಗುತ್ತೆ ಅಂತ ಹೇಳು. ಸರಿನಾ? ಸರಿ ಕಣಜ್ಜಿ. ಆದ್ರೆ ನಂಗೆ
ಹಾಯಿಸ್ಕೊಂಡಿ ಹಾ ಹೋಗು. ರೆಡಿ ಆದ್ರೇನವಾ? ಹಾ ಬೇಗ ಬೇಗನೆ ರೆಡಿ ಆಗಿದ್ದೀರಾ? ಕಣತ್ವಾ ನಾವು ರೆಡಿ ಆಗಿದ್ದೀವಿ. ಹಾ ತಗೋ ನೀನು ಹೂವು ಮುಡ್ಕ. ಹಾ ಸೀರೆ ಬದಲಾಯಿಸ್ಕೊ ಬರೋಗತ್ತಾ? ಕೊಡವಾ. ಸೀರೆ ಬದಲಾಯಿಸದಂತೆ ನಾಳಕ್ಕೆ ಒಂದು ಸಲ ಬದಲಾಯಿಸ್ಕೊಂಡ್ರಾಯ್ತು. ಇವಾಗ ಹರ ನೋಡ್ಬೇಕು ನನ್ನ ಕೊಡು. ಅಥವಾ ಜಾನು ಎಲ್ಲಿ? ಜಾನನ್ನ ಇನ್ನೂ ರೆಡಿ ಮಾಡೇ ಇಲ್ಲ ನಾವು. ಎಲ್ಲೋದು? ಅಯ್ಯ ನನ್ನ ಜೊತೆ ಬಂದು ಕಣವ. ಹೋಗೋಳೆ ಬಟ್ಟೆ ಹಾಕಬತ್ತೀನಿ ಅಂತ ಬಟ್ಟೆ ತೆಗ್ದಿಟ್ಟಿದೆ ಹೆಂಗೆ? ಇಲ್ಲ ತೆಗ್ದಿಡ್ಬೇಕಾ? ಇಲ್ಲಿಲ್ಲವಾ ಅವಳೆ ಇಂಥದೇ ಬೇಕು ಇದೇ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಎತ್ತಿಟ್ಕೊಂಡು ಅವಳೆ ಆನೆ ಬಟ್ಟೆನ. ಅಥವಾ ಮತ್ತಲ್ಲೇನಾದ್ರೂ ಹೋದಾಗ ಕಿರಿಕಿರಿ ಪರಿಪರಿ ಇಲ್ಲದೆ ಆದ್ರೆ ಆಟೆಯೇ ಸಾಕು ನೋಡತ್ತವ. ಅಯ್ಯೋ ಮಗ ಎಲ್ಲ ದೇವ್ರಿಚ್ಛೆ. ಸುಮ್ಮನೆ ನಾವಾಗ ಅನ್ಕೊಳ್ಳೋದು ಬಡ್ಕೊಳ್ಳೋದು. ಏನು ಬಡ್ಕೊಂಡ್ರು ಅಷ್ಟೇ, ಏನು ಮಾಡ್ಕೊಂಡ್ರು ಅಷ್ಟೇ. ಅದೇನಾಗಬೇಕು ಅಂತ ನಮ್ಮ ಮನೆ ಬರ್ದಲ್ಲಿ ಬರ್ದಿರತ್ತೋ ಅದೇ ಆಗಲಿ ಬಿಡತ್ತೆಗೆ. ಪಾಪ ಬೀಗರು ಹೇಳವ್ರೆ ಬಂದು ಹೋಗ್ರವ ಮಾಡ್ರವ ಅಂತ. ಅವ್ರ ತಾನೇ ಮನೇಲಿ ಯಾರು ಎಷ್ಟು ಜನ ಹೆಣ್ಮಕ್ಳಿದ್ದಾರು. ಪಾಪ ನಮ್ಮ ದುರ್ಗ ಬಂದ್ಬಿಟ್ರೆ ಇನ್ನು ಅವಳೆ ಪಾಪ ಬೀಗ್ತಿ. ಇನ್ನು ಅವಳು ಒಬ್ಳೆ ಏನು ಮಾಡೋಕ್ಕಾಗುತ್ತೆ? ನಾವೆಲ್ಲ ಹೋಗಿ ಒಂದೊಂಚೂರು ಅದು ಇದು ಅಂತ ಕೆಲಸ ಮಾಡ್ಕೊಟ್ರನ ಅಲ್ವವ. ಇವಾಗ ನಾವು ಬಿರ್ಬಿರ್ನೆ ದೌಡ್ಗೆ ಹೋದ್ರೆ ಸಂಜೆ ಮಟ್ಟ ಇನ್ನೇನು ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಒಂದೇ ದಿನ ಎಲ್ಲ ಮಡ್ಗವ್ರೆ. ಅದೆಲ್ಲ ಇನ್ನು ಮಾಡೋದಕ್ಕೆ ಲೇಟ್ ಆಯ್ತೈತೆ. ನಾವೆಲ್ಲನೂ ಹೋಗ್ಬೇಕು ತಾನೆ. ಅವಳೊಬ್ಳ ಕೈಲಿ ಅದ್ದ ದುರ್ಗವನು ಹೇಳೈತೆ ಪಾಪ. ಭಾರತವೋ ನನ್ನ ಕೈಲಿ ಆಗಕ್ಕಿಲ್ಲ, ಎಲ್ರನ್ನೂ ಕರ್ಕೊಂಡು ಹೊಂಟು ಬಾ, ನಮ್ಮ ಮನೇಲಿ ಇನ್ಯಾರು ನಂಟ್ರಿದಾರು ಅಂತ ಹಂಗೆಲ್ಲ ಹೇಳಿದ್ಮೇಲೆ ನಾವು ಹೋಗ್ದಾನೆ ಇರಕ್ಕಾದ್ದ? ಏನೋ ಅತ್ತವ ನಮ್ಮ ಅವನ ಜೊತೆ ಸೇರ್ಕೊಂಡು ಇವಳನ್ನ ಮಾಡಬಾರ್ದು ಎಲ್ಲ ಕೆಲಸ ಮಾಡಿದ್ಲು. ಅದೇ ಒಂಥರ ದಿಗ್ಲು ಆಟೆಯ, ಇನ್ನೇನಿಲ್ಲ. ಇನ್ನೊಂಥರ ಭಯ ಆಗುತ್ತೆ ಆಟೆಯ. ಅದೆಲ್ಲ ಹಣೆ ಬರ ಏನ್ ಮಾಡಕ್ಕಾಗತ್ತೆ ಮಗ? ಎಲ್ಲ ಒಂದೊಂಚೂರು ಎತ್ತಿಕೊಂಡಿದ್ದೀರಾ. ಅವಳಿಗೆ ಚೈತ್ರನ್ಗೆ ಒಡವೆ ಮಾಡಿಸಿದ್ವಲ್ಲ, ಹೋಗಿ ತಗೊಂಬಂದ್ವಲ್ಲ, ಹಿಡ್ಕೊಂಡಿದ್ದೀವ ಓಲಿನ ಕಣವ ಎತ್ತಿಟ್ಟಿವ್ನಿ. ಮಾಮೂಲಿ ನೀ ಏನೋ ನಮ್ಮ ಕೈಲಿ ಆಗಷ್ಟು ತೆಗ್ದಿಟ್ಟಿದ್ದೀವಲ್ಲ ಬಿಡು. ಇನ್ನೇನು ಮಾಡೋಕ್ಕಾಗತ್ತೆ? ಮುತ್ತಿನ ಒಲೆ ಮುತ್ತಿನ ಜುಮ್ಕಿನೇ ತೆಗ್ದು ಕೊಟ್ಟಿದ್ದೀವಿ. ಇನ್ನೇನು ಬೇಕವಾ? ಅಯ್ಯೋ ಅವಳು ಬಂದು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲ ಮಾಡೋದಿರ್ಲಿ. ನಾವು ಮಾಡೋ ಕರ್ತವ್ಯ ನಾವು ಮಾಡಬೇಕು. ಆಮೇಲೆ ಮಾಡಿಲ್ಲ ಅಂತ ಏನು ಕನ್ಸ್ಕೋಬೇಕು? ಬ್ಯಾಡ. ನಮ್ಮ ಮನೆ ಮಗಳು ಅವ್ರ ಮನೇಲಿ ಅವಳಲ್ಲ, ಅದಕ್ಕೇನೆ ಒಂಚೂರು ದಿಗ್ಲು ಆಟೆಯ. ಏನೋ ಮಾಡೋರೆಲ್ಲ ಬಂದು ಮಾಡಿಕೊಟ್ರಲ್ಲ ಅಷ್ಟು ಇಷ್ಟು ಅಂತ ಖುಷಿ ಪಟ್ರೆ ಸಾಕು ಆಟೆಯ. ಮುತ್ತಿನ ವಾಲೆ ಮುತ್ತಿನ ಜುಮ್ಕಿ ಏಂತಿಗೆ ಹೆಸ್ರಿಗೆ ತಾನೆ, ಸುಮ್ಮನೆ ಅದೆಲ್ಲ. ಈ ಒಡವೆ ಬಂಗಾರ ಸಂಪತ್ತು ಎಷ್ಟು ದಿನವ ಇರ್ತತೆ? ಇವಾಗ ಹೋಗಿ ನಾವು ಕೆಲಸ ಮಾಡಿಕೊಟ್ರೆ ಬಿಡಪ್ಪ ಇವ್ರು ಬಂದಿದ್ರು ಇವ್ರು ಮಾಡಿಕೊಟ್ರು ಹೆಂಗ ಒಂಚೂರು ಬಚಾವಾಯ್ತು, ಜೀವ ಉಸಿರಾಡ್ದಂಗೆ ಆಯ್ತೈತೆ, ನಾನು ಮದುವೆ ಮನೇಲಿ ಓಡಾಡ್ದಂಗೆ ಆಯ್ತೈತೆ ಅಂತ ಬಿತ್ತಿಗೂ ಆಸೆ ಪಡ್ತಾಳೆ. ಅವಳೇ ಎಲ್ಲ ಕೆಲಸ ಮಾಡ್ಕೊಳಕ್ಕಾದ್ದ? ಒಬ್ಳೇನೆ ಮಾಡ್ಕೊಳಕ್ಕಾಗಲ್ಲ ಕಣ ಬಿಡವ. ಸುಮ್ಮನೆ ಹಂಗೆ ಹೇಳ್ಕೊಳ್ಳೋದು ಅಟ್ಟೆಯ ನಾವು. ಮಾಡ್ಕೋಬೋದು, ಅದು ಮಾಡ್ಕೋಬೋದು, ಇದು ಮಾಡ್ಕೋಬೋದು ಅಂತ ಮಾಡ್ಕೊಳಕ್ಕಾಗಲ್ಲ ಕಣವು. ಅದನ್ನು ನಿಜ ಬಿಡುತ್ತೆ. ಮತ್ತೆ ಇವಾಗೆಲ್ಲ ಬ್ಯಾಗ್ ಎತ್ತಿಟ್ಕೊಂಡಿದ್ದೀನಿ, ಬಸ್ ಕಿಸ್ ಹೊಂಟೋದದು. ಸರಿ ಇವಾಗ ನೀವು ಬೇರೆ ಬಟ್ಟೆ ಹಾಕೊಳ್ಳಲ್ಲ? ಹಾಕೊಳ್ಳಲ್ಲ ನಡಿ ನಡಿ. ಟೈಮ್ ಐತೈತೆ. ಮಕ್ಳೇನ ಅದೇ ನಾನು ರೆಡಿ ಆಗ್ಬಿಟ್ಟು ಬಂದೆ ನೋಡು. ಅಯ್ಯ ನೀನೇನೋ ರೆಡಿ ಆದೆ. ಎಲ್ಲ ನಿಮ್ಮಣ್ಣ ಇನ್ನೂ ಬಂದಿಲ್ಲ. ರೇಖಾ ಮಗ ಇಲ್ಲವಾ? ಅಥವಾ ಗಿರ್ಜವ ನೋಡ್ಕೊತೈತೆ. ಮಲಿಕಳ್ಳಿ ಇನ್ನೊಂದು ಸ್ವಲ್ಪ ಹೊತ್ತು ಶೆಕೆ ಅಲ್ವೇ, ಮಲಿಕಳ್ಳಿ ಬಿಡು ಅಂದ್ಬಿಟ್ಟು ನೀವು ಹೋಗ್ಬೇಕಾದ ಹೇಳಿ ಎತ್ತಿಸ್ ಮನಗಿಸ್ಕೊಡ್ತೀನಿ ಅಂತ ಹೇಳ್ತು. ಅದಕ್ಕೆ ಮಗ ಅಲ್ಲೇ ಮನಗದೆ. ಒಳ್ಳೇದು ಕಣವ. ಎಲ್ಲ ಇವನು ಈ ಕಳ್ಳನ ಮಗ ಎಲ್ಲಾಡಕ್ ಹೋಗಿದ್ದಾನು. ಅಲ್ಲಿ ಇಲ್ಲಿ ಬಿಟ್ಟು ಅಲ್ಲಿ ಜಿಗಿಯಕ್ ಹೋಯ್ತಾನೆ, ಇಲ್ಲಿ ಬಿಟ್ಟು ಅಲ್ಲಿ ಆಡಕ್ ಹೋಯ್ತಾನೆ. ಹಿಂಗಾದ್ರೆ ಹೆಂಗೆ? ಮದುವೆ ಮನೇಲಿ ಹಿಂಗೆ ಆಗ್ಬಿಟ್ಟ ಕಷ್ಟ ಕಣಪ್ಪ. ಈ ಐಕ್ಳು ಮಕ್ಳನ್ನ ಮದ್ವೆ ಟೈಮಲ್ಲಿ ನೋಡ್ಕೊಳ್ಳೋದೇ ದೊಡ್ಡ ಸಾಹಸ ಆಗ್ಬಿಡುತ್ತೆ. ಮಗ ದೊಡ್ಡ ಸೊಸೆ ಹುಷಾರು ಕಂಡ್ರವ. ಕಳ್ರು ಕಾಟ ಜಾಸ್ತಿ, ಒಡವೆ ಪಡ್ಬೆ ಬಂಗಾರ ಏನು ಹಾಕಕ್ ಕೂಡ್ದು ನೀನು. ಹಂಗಂದ್ರೆ ಜಾನುಗ್ ಹಾಕಿರೋದು ಗೊತ್ತಿಟ್ಬಿಡ್ಲೇನು? ಅಯ್ಯ ನಿನ್ನ ಹೆಣ್ಮಗಿಗೆ ಹಾಕಿದ್ದು ಅಂದ ಚಿಂದಿಕೆ ಗಂಡು ಮಕ್ಳಿಗೆ ಹೇಳಿದ್ದು. ಗಂಡು ಮಕ್ಳಿಗೂ ಹಾಕೋದ್ ಬೇಡ, ಸುಮ್ಮನಿರು. ಇವಾಗಲೇ ಏಂತಿಕೆ ಹೆಣ್ಮಕ್ಳಿಗೂ ಹಾಕೋದ್ ಬೇಡ. ಬದ್ರೆ ಲಕ್ಷಣ ಕಾಣ್ದಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗತ್ತೆ? ಆದ್ರೆ ನೋಡುವ ಜಾನು ಹುಷಾರಾಗಿರ್ಬೇಕು. ಅಲ್ಲಿ ಇಲ್ಲಿ ಹೋಗೋ ಮಟ್ಟ ಎಲ್ಲೂ ಹೋಗಂಗಿಲ್ಲ ನೀನು. ಈಗಿನ ಕಾಲದಲ್ಲಿ ನನ್ನ ಮಕ್ಕಳನ್ನ ನಂಬ ಕೂಡ್ದು ಕಣವ. ಬಯತಿದೆ ಚಾಕ್ಲೇಟ್ ಕೊಟ್ರು, ಐಸ್ ಕ್ರೀಮ್ ಕೊಟ್ರು ಅಂತ ಓಡಾಕ್ಬಾರ್ದು ಆಯ್ತಾ? ಇಲ್ಲ ಬಿಡು ಅಜ್ಜವ, ನಂಗೆ ಗೊತ್ತು ಎಲ್ಲ. ಅವು ಹೇಳ್ಕೊಟ್ಟೈತೆ, ಚಿಕ್ಕಿನಿ ಹೇಳ್ಕೊಟ್ಟೈತೆ. ಇನ್ನೇನು ಮತ್ತೆ ಎಲ್ಲ ನನಗೆ ಗೊತ್ತು. ರೆಡಿ ಆದ್ರಾ? ಅಜ್ಜವ ಇನ್ನು ಚಿಕ್ಕವ ಅವ್ವ ಜಾನು ಯಾರು ರೆಡಿ ಆಗಿರಲಿಲ್ಲ. ನಂದು 5 ನಿಮಿಷಕ್ಕೆ ಬೇಕಾ ಹಂಗೆ ಹಾಕೋ ಚಡ್ಡಿ ಹಾಕೋ ಚಪ್ಪಲಿ ಹಾಕೋ ತಲೆನ ಹಿಂಗ್ ಬಾಚ್ಕೋ ಆಟೆಯ ಕೈಯಲ್ಲಿ. ನಾನು ಏನು ಹುಡುಗಿರ್ತಾರ ಕನ್ನಡಿ ಮುಂದೆ ನಿಂತ್ಕೋಬೇಕೇನು ರೆಡಿ ಆಗಕ್ಕೆ? ನಾನೇ ಫಸ್ಟು ರೆಡಿ ಆಗಿದ್ದು, ನೀವೇ ಆಮೇಲೆ ಎಲ್ಲ ರೆಡಿ ಆಗಿದ್ದು. ತಿರ್ಗಾ ನನಗೆ ಬೈತಾರದು ನೋಡು. ಸರಿ ಹಿಂಗೆ ಎಲ್ಲ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನನ್ನೇ ಬಾಯಿ ಮುಚ್ಚಿಸ್ಬಿಡ್ತಾರೆ ಇವರೆಲ್ಲ ಸೇರ್ಕೊಂಡು. ಸರಿ ಬೇಗ ಬರ್ರಿ. ಮುಂದುವರಿತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.